ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ CBSEಯಲ್ಲಿ ಈಗ ಏಪ್ರಿಲ್ 2ನೇ ತಾರೀಕಿಗೆ ಒಂದು R1 R2 R3 ಈ ಲ್ಯಾಂಗ್ವೇಜ್ ಪಾಲಿಸಿ ಬಗ್ಗೆ ಒಂದು ಸರ್ಕ್ಯುಲರ್ ಬಂದ ತಕ್ಷಣ ಸ್ವಲ್ಪ ಗೊಂದಲ ಉಂಟಾಯಿತು ನಮಗೆ. ಅದಕ್ಕೆ ನಾವು ಹೇಳೋದು, ನಾವುಗಳು ಸ್ವಲ್ಪನಾದರೂ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದರೆ ಸ್ವಲ್ಪ ಫಲ ಸಿಗುತ್ತದೆ ಅಂತ ನನಗನ್ಸುತ್ತದೆ. ನಮಗೆ ಏಪ್ರಿಲ್ 2-3ಕ್ಕೆಲ್ಲ ಒಂದು ಸರ್ಕ್ಯುಲರ್ ಬಂತು. ಅದೇ ರೀತಿ ತಕ್ಷಣದಲ್ಲೇ ನಮಗೀಗ ಏಪ್ರಿಲ್ 9ನೇ ತಾರೀಕಿಗೆ ಮತ್ತೊಂದು ಸರ್ಕ್ಯುಲರ್ ಬಂತು. ಏನಂತ ಇಲ್ಲೊಂದು ಬಂತು. ಏನು ಇದೇ ಪ್ರಕಾರದಲ್ಲಿ ನಾನಿಲ್ಲಿ ನಿಮಗೆ ಕನ್ನಡದಲ್ಲಿ ತೋರಿಸ್ತಾ ಇದ್ದೀನಿ. ಅಧಿಸೂಚನೆ ಒಂದು ಬಂತು. ಏನು ಸಂಖ್ಯೆ CBSE ಶೈಕ್ಷಣಿಕ 2026ನೇ ಸಾಲಿನಲ್ಲಿ ದಿನಾಂಕ 9 ಏಪ್ರಿಲ್ 2026ಕ್ಕೆ ಮತ್ತೊಂದು ಸರ್ಕ್ಯುಲರನ್ನು CBSE ಬೋರ್ಡ್ ನಮಗೆ ಕಳಿಸಿದೆ. ಏನು ವಿಷಯ ಏನು? 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದ 9 ಮತ್ತು 10ನೆಯ ತರಗತಿಗಳ ಭಾಷಾ ಯೋಜನೆ ಅನುಷ್ಠಾನ ಕುರಿತು ಈ ಲ್ಯಾಂಗ್ವೇಜ್ ನಾನು ಹೇಳಿದ್ನಲ್ಲ ಮೊದಲಿಗೆ R1 R2 R3 ಬಗ್ಗೆ CBSE ವತಿಯಿಂದ 9 ಏಪ್ರಿಲ್ 2026ರಂದು ಹೊರಡಿಸಿದ ಸೂಚನೆ ಹಾಗೂ 2 ಏಪ್ರಿಲ್ 2026ರ ಶೈಕ್ಷಣಿಕ 14-2026ರ ವೃತ್ತಪತ್ರಿಕೆಯ ಮುಂದುವರಿದಂತೆ 9 ಮತ್ತು 10ನೆಯ ತರಗತಿಗಳ ಭಾಷಾ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಮಾರ್ಗಸೂಚನೆಗಳನ್ನು ಪಾಲಿಸಬೇಕು ಅನ್ನೋದನ್ನು ಕಳಿಸಬೇಕು. ಏನಿದೆ? ಒಂದು ತರಗತಿ 10ನೇ ತರಗತಿ 2026-27ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳು 9ನೆಯ ತರಗತಿಯಲ್ಲಿ ನೋಡಿ, ಇಯರ್ ನೋಡ್ಕೊಳ್ಳಿ, 25-26ನಲ್ಲಿ ಕಲಿತ ಭಾಷೆಗಳನ್ನೇ ಮುಂದುವರಿಸಬೇಕು. 9ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ಯಾವ ಲ್ಯಾಂಗ್ವೇಜ್ ಅನ್ನು ತೆಗೆದುಕೊಂಡಿರುತ್ತಾರೋ ಅದೇ ಭಾಷೆಯನ್ನು ಎಲ್ಲಿಗೆ ಮುಂದುವರಿಸಬೇಕು ಅವರು? ನೋಡಿ, 9ನೆಯ ತರಗತಿಯ ಮೌಲ್ಯಮಾಪನ ಪದ್ಧತಿಯೇ 10ನೆಯ ತರಗತಿಗೂ ಅನ್ವಯವಾಗುತ್ತದೆ. 9ನೇ ತರಗತಿಯಲ್ಲಿ ಯಾವ ಭಾಷೆಯನ್ನು ಮಗು ಕಲಿತಿದೆಯೋ ಅದೇ ಭಾಷೆಯನ್ನು 10ನೇ ತರಗತಿಗೆ ತೆಗೆದುಕೊಳ್ಳಬೇಕಾಗುತ್ತದೆ. 9ನೇ ತರಗತಿಯಲ್ಲಿ ಚೇಂಜ್ ಆದರೆ 10ನೇ ತರಗತಿ ಚೇಂಜ್, ಇಲ್ಲದಿದ್ದರೆ 10ನೇ ತರಗತಿಗೆ ನೇರವಾಗಿ ಅದು ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಒಂದು ತರಗತಿಯಲ್ಲಿ ನೋಡಿ, 9ನೇ ತರಗತಿ 2026 ಮತ್ತು 27ನೇ ಸಾಲಿಗೆ ನೋಡಿ NCFSE ಈ ಪ್ರಕಾರ 2023ನೇ ಅನ್ವಯ ಈ ಕೆಳಗಿನ ನಿಯಮಗಳು ಜಾರಿಯಾಗುತ್ತವೆ. ಏನು ನಿಯಮಗಳಿದೆ? ಆರ್ ಈಗಾಗಲೇ ನಮ್ಗೆ ಗೊತ್ತಿದೆ. ಆರ್ ಅಂದ್ರೆ ಏನು ಅಂತ, ಅಂದ್ರೆ ರೀಡಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಆರ್ ಅಂದ್ರೆ R1 ಅಂದ್ರೆ ಏನು? ಪ್ರಥಮ ಭಾಷೆ. R1 ಅಂದ್ರೆ ಪ್ರಥಮ ಭಾಷೆ. ಓಕೆ, ವಿದ್ಯಾರ್ಥಿಗಳು ಕೆಳಗಿನ ಭಾಷೆಗಳಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಆಯ್ಕೆ ಮಾಡಬಹುದು. ಇಲ್ಲೊಂದಿಷ್ಟು ಲ್ಯಾಂಗ್ವೇಜ್ಗಳನ್ನು ಕೊಟ್ಟಿದ್ದಾರೆ ಬೋರ್ಡ್. ಯಾವ್ಯಾವುದು? ಹಿಂದಿ, ಇಂಗ್ಲಿಷ್, ಉರ್ದು, ಕನ್ನಡ. ಈ ಒಂದು ಲ್ಯಾಂಗ್ವೇಜ್ ಅಲ್ಲಿ ಪ್ರಥಮ ಭಾಷೆಯಾಗಿ R1 ಆಗಿ ಮಗು ಈ 4 ಲ್ಯಾಂಗ್ವೇಜ್ ಅಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಮಗುಗೆ ಅವಕಾಶ ಇದೆ. ಇಲ್ಲಿಯವರೆಗೂ ನಮಗೆ ಇಂಗ್ಲಿಷ್ ಮಾತ್ರ ಪ್ರಥಮ ಭಾಷೆಯಾಗಿ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ನಾವು CBSEಯಲ್ಲಿ, ಅಥವಾ CBSEಯಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲಿನಲ್ಲಿ ನಾವು ಪ್ರಥಮ ಭಾಷೆಯಾಗಿ ಇಂಗ್ಲಿಷ್ ಮಾತ್ರ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಆದರೆ NCFSE 23ರ ಅನ್ವಯ 23ನೇ ಸಾಲಿನಲ್ಲಿ ಬಂದಿದೆಯಲ್ಲ, ಅದರ ಪ್ರಕಾರ ಹಿಂದಿ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಉರ್ದು ಇರ್ಬೋದು, ಕನ್ನಡ ಇರ್ಬೋದು. ಈ 4 ಲ್ಯಾಂಗ್ವೇಜ್ ಅಲ್ಲಿ ಯಾವುದರ ಒಂದನ್ನೇ R1 ಆಗಿ ಮಗು ಆಯ್ಕೆ ಮಾಡಿಕೊಳ್ಳುತ್ತದೆ. ಪ್ರಥಮ ಭಾಷೆಯಾಗಿ ಅದು ಆಯ್ಕೆ ಮಾಡಿಕೊಳ್ಳುತ್ತದೆ. ಓಕೆ, ಪ್ರಥಮ ಭಾಷೆ ಅಂದ್ರೆ ಈಗ ಅರ್ಥ ಆಯ್ತಾ? ಕೇವಲ ಪ್ರಥಮ ಭಾಷೆ ಅಂದ್ರೆ ಇಂಗ್ಲಿಷ್ ಮಾತ್ರ ಬರಲ್ಲ. ಇವಾಗ ಇದು ಹಿಂದಿ, ಇಂಗ್ಲಿಷ್, ಉರ್ದು, ಕನ್ನಡ ಈ 4 ಲ್ಯಾಂಗ್ವೇಜು ಬರುತ್ತದೆ. ಒಂದು. ಈಗ R2 ಅಂದ್ರೆ ಗೊತ್ತಿದೆಯಲ್ಲ, ರೀಡಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಈ R2 ಅಲ್ಲಿ ದ್ವಿತೀಯ ಭಾಷೆ. R2 ದ್ವಿತೀಯ ಭಾಷೆಯನ್ನು ತಗೊಳ್ಳುವಾಗ ಮಗು ಈ ಮೇಲಿನ 4 ಭಾಷೆಯನ್ನು ಯಾವುದಾದ್ರು ಒಂದು ಆಯ್ಕೆ ಮಾಡಿಕೊಂಡಿದ್ದರೆ ಆ ಭಾಷೆಯನ್ನೇ ಇಲ್ಲಿ ತೆಗೆದುಕೊಳ್ಳುವ ಹಾಗಿಲ್ಲ.
ಈಗ ಎಕ್ಸಾಂಪಲ್ ಮಗು ಇಂಗ್ಲಿಷ್ ಆಯ್ಕೆ ಮಾಡ್ಕೊಂಡಿಲ್ಲ, ಕನ್ನಡ ಆಯ್ಕೆ ಮಾಡ್ಕೊಂಡಿದ್ದಿದ್ರೆ ಇಲ್ಲಿ ಕನ್ನಡ ಬಿಡಬೇಕಾಗುತ್ತದೆ ದ್ವಿತೀಯ ಭಾಷೆ. ಇಲ್ಲ ಇಂಗ್ಲಿಷ್ ಆಯ್ಕೆ ಮಾಡ್ಕೊಂಡಿದ್ದಿದ್ರೆ ಇಲ್ಲಿ ಇಂಗ್ಲಿಷ್ ಬಿಡಬೇಕು, ಉರ್ದು ಆಯ್ಕೆ ಮಾಡಿಕೊಂಡಿದ್ದಿದ್ರೆ ಉರ್ದು ಇಲ್ಲಿ ಬಿಡಬೇಕು, ಹಿಂದಿ ಆಯ್ಕೆ ಮಾಡಿಕೊಂಡಿದ್ರೆ ಹಿಂದಿ ಇಲ್ಲಿ ಬಿಡಬೇಕು. ಆದರೆ ಒಂದನ್ನು ನೀವು ನೆನ್ಪಿಟ್ಕೊಳ್ಬೇಕು, R1 ಆಗಿ ಒಂದು ಭಾಷೆಯನ್ನು ಆಯ್ಕೆ ಮಾಡಿದ ನಂತರ R2 ಆಗಿ CBSE ನೀಡಿರುವ ಉಳಿದ 4 ಅಂದರೆ ಉಳಿದ 43 ಭಾಷೆಗಳಲ್ಲಿ ಯಾವುದಾದರೂ ಬೇರೆ ಭಾಷೆಯನ್ನು ಆಯ್ಕೆ ಮಾಡಬಹುದು. ಟೇಬಲ್ 7 R1ನಲ್ಲಿ ಆಯ್ಕೆ ಮಾಡಿದ ಅದೇ ಭಾಷೆಯನ್ನು R2 ಆಗಿ ಆಯ್ಕೆ ಮಾಡಲು ಅವಕಾಶ ಇರುವುದಿಲ್ಲ. ನೋಡಿ, ಈ 4 ಭಾಷೆಯಲ್ಲಿ ಪ್ರಥಮ ಭಾಷೆಯಾಗಿ ಯಾವುದನ್ನು ಆಯ್ಕೆ ಮಾಡಿಕೊಳ್ತೈತೆ, ಈ 3 ಉಳಿತವಲ್ಲ, ಆ 3ರಲ್ಲಿ ಇದನ್ನು ಆಯ್ಕೆ ಮಾಡ್ಕೊಳ್ಬಹುದು, ಮತ್ತೆ ಅದನ್ನೇ ಇಲ್ಲಿ ಆಯ್ಕೆ ಮಾಡ್ಕೊಳ್ಳೋಲಾಗಲ್ಲ. ಹಂಗಂತ R2 ಅಲ್ಲಿ ನಮ್ಮದು ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದ ಇದು ಕರ್ನಾಟಕಕ್ಕಂತಾನೆ ಇಲ್ಲಿ ನೋಡಿ, ನೀವು ಸರ್ಕ್ಯುಲರ್ ನೋಡಿರ್ಬೋದು, ಯಾಕಂದ್ರೆ ಅದು ಕನ್ನಡಕ್ಕಂತಾನೆ ಕಳಿಸಿದ್ದಾರೆ ಇದನ್ನ. R1 ಅಲ್ಲಿ ನೀವು ನೋಡಿ 2026-27ನಲ್ಲಿ ಇಲ್ಲಿ ಇದು ಕನ್ನಡಕ್ಕೆ ಹೆಚ್ಚು ಅವಕಾಶ ಇದೆ, ಇದು ಕನ್ನಡಕ್ಕೆ ಹೆಚ್ಚಿರುವಂಥದ್ದು. ಹಾಗಾಗಿ R2 ಅಲ್ಲಿ ಇದು ದ್ವಿತೀಯ ಭಾಷೆಯಾಗಿ ಕರ್ನಾಟಕದಲ್ಲಿ ಸ್ಟೇಟ್ ಲ್ಯಾಂಗ್ವೇಜಿನ ಪಾಲಿಸಿಯನ್ನೇ ಫಾಲೋ ಅಪ್ ಮಾಡುವುದರಿಂದ ನಮಗೆ R2 ಕನ್ನಡನೇ ಆಗಿರುತ್ತದೆ. R1 ಮಗು ಇಂಗ್ಲಿಷ್ ತಗೊಂಡ್ರೆ R2 ಕನ್ನಡನೇ ಆಗಿರುತ್ತದೆ. ಇದು ಕರ್ನಾಟಕದಲ್ಲಿ, ಕರ್ನಾಟಕಕ್ಕೆ ಮತ್ತಿನ್ ಯಾವುದೇ ಹಿಂದಿ ಉರ್ದು ಇದೆಲ್ಲ ಇರೋದಿಲ್ಲ, ಇಲ್ಲಿ ಕನ್ನಡನೇ ದ್ವಿತೀಯ ಭಾಷೆ. ಇಲ್ಲಿ ಕರ್ನಾಟಕದಲ್ಲಿ ಕನ್ನಡನೇ ಇರುತ್ತದೆ, ಯಾಕಂದ್ರೆ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಕನ್ನಡ ಕೊಟ್ಟಿದ್ದಾನೆ. ಓಕೆ, ಹಾಗಾಗಿ ನೆನ್ಪಿಟ್ಕೊಳ್ಬೇಕು. ಓಕೆ, ಅನಂತರ ಈ ರೀತಿ ಭಾಷೆಯನ್ನು ಆಯ್ಕೆ ಮಾಡ್ತೇವೆ. ಇನ್ನು R3 ಅಂದ್ರೆ ಮೂರನೆಯ ಭಾಷೆಯಾಗಿ ಯಾವುದು 2029-30ರವರೆಗೆ 9ನೇ ತರಗತಿಯಲ್ಲಿ ಅನ್ವಯಿಸುವುದಿಲ್ಲ. ಅಂದ್ರೆ ಈಗ ಎಕ್ಸಾಂಪಲ್ R2 ಮಗು ಕನ್ನಡ ತಗೊಂಡಿದೆಯಲ್ಲ, R3 ಕನ್ನಡ ತಗೊಳ್ಳೋ ಹಾಗಿಲ್ಲ ಮಗು. ಈ ಉಳಿದಿರುವ ಇಲ್ಲಿ ಹೇಳಿದನಲ್ಲ 43 ಭಾಷೆಗಳು ಅಂತ ಹೇಳಿದನಲ್ಲ, ಹಾಗಾಗಿ ಅಥವಾ ಇಲ್ಲಿ ಯಾವುದಾದ್ರು ಒಂದು ಪ್ರಥಮ ಭಾಷೆಯಾಗಿ ಒಂದು ತಗೊಂಡು ಉಳಿದಿರುವ 3 ಭಾಷೆಗಳು ಇರ್ತೈತಲ್ಲ ಅದರಲ್ಲಿ ಆಯ್ಕೆ ಮಾಡೋದು. ಹಂಗಂತ R2ಗೆ ಕನ್ನಡನೇ ಬರುತ್ತದೆ, R3ಗೆ ಕನ್ನಡ ಬರೋದಿಲ್ಲ. ಮಗು ಬೇಕಾದ್ರೆ ಹಿಂದಿ ಉರ್ದು ಇನ್ಯಾವುದೇ 43 ಭಾಷೆಗಳಲ್ಲಿ ಯಾವುದಾದ್ರೂ ತಗೊಳ್ಬಹುದು, ಕನ್ನಡ ಒಂದು ಬಿಟ್ಟು. ಯಾಕಂದ್ರೆ R2 ಅಲ್ಲಿ ಮಗು ಕನ್ನಡ ತಗೊಳ್ಳುತ್ತದೆ, ಯಾಕಂದ್ರೆ ಸ್ಟೇಟ್ ಲ್ಯಾಂಗ್ವೇಜಿನ ಪಾಲಿಸಿಯನ್ನು ನಾವು ಫಾಲೋ ಅಪ್ ಮಾಡಬೇಕಾಗುತ್ತದೆ. ಹಾಗಾಗಿ R3ಗೆ ಕನ್ನಡ ಬರುವುದೇ ಇಲ್ಲ. ಕನ್ನಡವನ್ನು ಹೊರತುಪಡಿಸಿ ಮಗು ಯಾವುದಾದ್ರೂ ತಗೊಳ್ಬಹುದು. ಓಕೆ, ಹಾಗಾಗಿ ಯಾಕಂದ್ರೆ ನಾವೀಗ ಪ್ರಥಮ ಭಾಷೆಯಲ್ಲಿ R1ನಲ್ಲಿ ನಾವು ಪ್ರಥಮ ಭಾಷೆಯಾಗಿ ನಾವು ತಗೊಳಕ್ಕಾಗಲ್ಲ, ಯಾಕಂದ್ರೆ ಅದು ಕನ್ನಡ ಇಂಗ್ಲಿಷ್ ಮೀಡಿಯಂ ಅಲ್ಲ. ಹಾಗಾಗಿ ಸಾಮಾನ್ಯವಾಗಿ ಕನ್ನಡ ಮಗು ತಗೊಳ್ಳಲ್ಲ, ಹಾಗಾಗಿ R2ನೇ ತಗೊಳ್ತೈತಿ ಸಾಮಾನ್ಯವಾಗಿ ಮಗು. ಹಾಗಿರುವಾಗ R3ಗೆ ಕನ್ನಡ ಬರಲ್ಲ ಅಂತ ಆಯ್ತು, R2ಗೆ ಕನ್ನಡ ಬಂದ್ಬಿಡ್ತೈತಿ. ಆದರೆ 28-29ರ ಐಚ್ಛಿಕವಾಗಿ ಮೂರನೇ ಭಾಷೆಯನ್ನು R1 R2 ಮಟ್ಟದಲ್ಲಿ ಆಯ್ಕೆ ಮಾಡಬಹುದು, R1 R2 ಆಗಿ ಆಯ್ಕೆ ಮಾಡಬಹುದು. ಹಿಂದಿ ಮತ್ತು ಉರ್ದು NCERT ಪುಸ್ತಕಗಳು R1 R2 ಎರಡಕ್ಕೂ ಲಭ್ಯವಿವೆ. ಓಕೆ, ನೋಡಿ, ಹಿಂದಿ ಮತ್ತು ಉರ್ದು NCERT ಇಲ್ಲಿ ಕನ್ನಡ ಇಲ್ವೇ ಇಲ್ಲ, R1 R2ಗೆ ಲಭ್ಯವಿವೆ. ಓಕೆ, ಇಂಗ್ಲಿಷ್ ಕುರಿತು ಹಿಂದಿ ಇಂಗ್ಲಿಷ್ ಪಠ್ಯಕ್ರಮವನ್ನು CBSE ವತಿಯಿಂದ ಕ್ಲಾಸ್ 9 2026-27ರಿಂದ ರದ್ದುಪಡಿಸಲಾಗಿದೆ. ಇನ್ನು ಮುಂದೆ ಇಂಗ್ಲಿಷ್ ಎಂಬ ಒಂದೇ ಪಠ್ಯಕ್ರಮ ಮಾತ್ರ ಇರಲಿದೆ. ಈ ಪಠ್ಯಕ್ರಮಕ್ಕೆ ಕ್ಲಾಸ್ 9ನೇ ತರಗತಿಗಾಗಿ ಹೊಸ NCERT ಕಾವೇರಿ ಪಠ್ಯಪುಸ್ತಕವನ್ನು R1 ಮತ್ತು R2 ಎರಡೂ ಮಟ್ಟಗಳಿಗೆ ಬಳಸಬಹುದು. ಓಕೆ, ಹಾಗೆಯೇ ಕನ್ನಡ ಕುರಿತು ಕನ್ನಡ ವಿಷಯಕ್ಕೆ ನೀವು SCERT ವತಿಯಿಂದ R1 ಮತ್ತು R2 ಎರಡೂ ಮಟ್ಟಗಳಿಗೆ ಹೊಂದುವಂತೆ ವಿಶೇಷ ಪಠ್ಯಪುಸ್ತಕಗಳನ್ನು ಸಿದ್ಧಪಡಿಸಿ ಲಭ್ಯವಾಗುವಂತೆ ಮಾಡಲಾಗಿದೆ. ಈ ಮಟ್ಟಾನುಗುಣ ಪಠ್ಯ ಸಾಮಗ್ರಿಗಳ ಲಭ್ಯತೆಯಿಂದ ಕನ್ನಡವನ್ನು R1 ಹಾಗೂ R2 ಎರಡರಲ್ಲೂ ನೀಡಲು ಸಾಧ್ಯವಾಗಿದೆ. ಇತರೆ ಪ್ರಾದೇಶಿಕ ಭಾಷೆಗಳ ಕುರಿತು ಕನ್ನಡ ಹೊರತುಪಡಿಸಿ ನೋಡಿ, ಇತರೆ ಪ್ರಾದೇಶಿಕ ಭಾಷೆಗಳು R2 ಮಟ್ಟದಲ್ಲಿ ಮಾತ್ರ ನೀಡಲಾಗುತ್ತದೆ. ಅವುಗಳಿಗೆ ಸೂಕ್ತವಾದ NCERT ಪುಸ್ತಕಗಳು ಸಿದ್ಧವಾಗಿ ಪ್ರಕಟವಾದ ನಂತರ R1 ಮಟ್ಟದಲ್ಲಿಯೂ ಅವುಗಳನ್ನು ಒಳಪಡಿಸಲಾಗುತ್ತದೆ. ಸಾರಾಂಶವಾಗಿ ಮತ್ತು ಸರಳವಾಗಿ ಹೇಳುವುದಾದರೆ, ಪಠ್ಯ ಪುಸ್ತಕಗಳು ಲಭ್ಯತೆಯನ್ನು ಆಧರಿಸಿ
R1 ಹಿಂದಿ, ಇಂಗ್ಲಿಷ್, ಉರ್ದು, ಕನ್ನಡ. R2 ಟೇಬಲ್ 7 ಅಂದರೆ ಟೇಬಲ್ 7 ಅಂದರೆ R2 ಅಂದರೆ ಕರ್ನಾಟಕದಲ್ಲಿ ಕನ್ನಡ ನೀಡಿರುವ ಬೇರೆ ಯಾವುದೇ ಭಾಷೆ. ಓಕೆ, R2 ಆ ಭಾಷೆ 3ರಲ್ಲಿ R1 ಹಿಂದಿ, ಇಂಗ್ಲಿಷ್, ಉರ್ದು, ಕನ್ನಡ ಭಾಷೆ ಒಂದಕ್ಕೆ ಆಯ್ಕೆ ಮಾಡಿದ ಭಾಷೆಯನ್ನು ಹೊರತುಪಡಿಸಿ R2 ಟೇಬಲ್ 7 ನೀಡಿರುವ ಬೇರೆ ಯಾವುದೇ ಭಾಷೆ ಅಂದರೆ ಕರ್ನಾಟಕದಲ್ಲಿ ಕನ್ನಡ, ಬೇರೆ ಬೇರೆ ಅವರವರ ಸ್ಟೇಟಿನಲ್ಲಿ ಅವರವರ ಒಂದು ಮಾತೃಭಾಷೆ ಇರುತ್ತದೆ. ಹಾಗಾಗಿ ಈಗ ನಮಗೆ ನಮ್ಮ ಕರ್ನಾಟಕದಲ್ಲಿ ಕನ್ನಡನೇ ಇರುತ್ತದೆ ಹೊರತು ನಮಗೆ R3 ಬರಲ್ಲ, R1 ಬರುತ್ತದೆ. ಹಾಗಾಗಿ ನಾವು ನಮಗೆ R3 ಬರಲ್ಲ, ನಮಗೆ R2 ಬರುತ್ತದೆ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬೈ ಬೈ.